ಕಳೆದ ಕರ್ತಾರನ ಕಮ್ಮಟದ ಅಧ್ಯಾಯದಲ್ಲಿ ನಾವು ಈಶಾನ್ಯ ಗುರುಗಳ ಬಗ್ಗೆ ಹಾಗೂ ಸಂಗಮೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಂಡಿದ್ವಿ. ಪ್ರತಿದಿನವೂ ಕೂಡ ಸಂಗಮೇಶ್ವರ ದೇವಾಲಯದಲ್ಲಿ ಸಂಜೆಯ ಆರತಿ ಆಗ್ತಾ ಇರುತ್ತೆ, ಬೆಳಗ್ಗೆಯ ಆರತಿ ಆಗ್ತಾ ಇರುತ್ತೆ. ಗುರುಗಳು ಬಂದು ತಾವು ಆರತಿಯನ್ನು ತೆಗೆದುಕೊಂಡ ಮೇಲೆ ಸಾರ್ವಜನಿಕರಿಗೂ ಕೂಡ ಆರತಿಯನ್ನು ಕೊಡಲಾಗ್ತಾ ಇರುತ್ತೆ. ಇಂದಿನ ದಿನ ಕಾಳಿಮರಸರು ಕೂಡ ದೇವಾಲಯಕ್ಕೆ ಆಗಮಿಸಿರ್ತಾರೆ ಹಾಗೂ ಅವರ ಜೊತೆ ಇಬ್ಬರು ವಿದ್ಯಾರ್ಥಿಗಳು ಕೂಡ ಇದ್ದರು. ಅವರು ಅಗ್ರಹಾರದ ವಿದ್ಯಾಸಂಸ್ಥೆಗೆ ಸೇರಿದವರೇ ಆಗಿದ್ದರು. ಬನ್ನಿ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಅಗ್ರಹಾರದ ವಿದ್ಯಾಸಂಸ್ಥೆ ಸಂಗಮೇಶ್ವರ ಗುರುಗಳ ನೇತೃತ್ವದಲ್ಲಿ ನಡೆಯುತ್ತಿತ್ತು. ಊರೊಟ್ಟಿನ ಸಹಕಾರ ಪಡೆದು ಅದಕ್ಕಾಗಿ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಿಸುವುದರಲ್ಲಿ ಯಶಸ್ವಿಗಳಾಗಿದ್ದರು. ವಿವಿಧ ಶಾಸ್ತ್ರಗಳಲ್ಲಿ ಪರಿಣಿತರಾದಂತಹ ಅನೇಕ ಪಂಡಿತರು ಈ ವಿದ್ಯಾ ಕೇಂದ್ರದ ಹಿರಿಮೆಯನ್ನು ಹೆಚ್ಚಿಸಿದ್ದರು. ಅದೊಂದು ಘಟಿಕ ಸ್ಥಾನದ ವ್ಯಾಪ್ತಿಯನ್ನು ಪಡೆದಿತ್ತು. ಅಲ್ಲಿ ವಿದ್ಯಾರ್ಥಿಯಾಗುವುದು ಹೆಮ್ಮೆಯ ವಿಷಯವಾಗಿತ್ತು. ಅಂತಹ ಕೀರ್ತಿಗೆ ಅದು ಕಾರಣವಾಗುವಂತೆ ದುಡಿಯುತ್ತಿದ್ದವರಲ್ಲಿ ಕಾಳಿಮರಸ ಸೋಮಗುರುಗಳು ಕೂಡ ಪ್ರಮುಖರಾಗಿದ್ದರು. ಕಾಳಿಮರಸರನ್ನ ಈಶಾನ್ಯ ಗುರುಗಳು ಹಿಡಿದು ತಂದದ್ದೇ ಒಂದು ದೊಡ್ಡ ಕತೆ. ಆಗಾಗ ಪರಿವ್ರಾಜಕರಾಗಿ ಸ್ವಲ್ಪ ಕಾಲ ಸಂಚಾರ ಹೋಗಿ ಬರುತ್ತಿದ್ದುದು ಈಶಾನ್ಯ ಗುರುಗಳ ಪದ್ಧತಿಯಾಗಿತ್ತು. ಒಮ್ಮೆ ಹೀಗೆ ನಾಗರಖಂಡ ಬನವಾಸಿಗಳತ್ತ ಸಂಚಾರವನ್ನು ಕೈಗೊಂಡಾಗ ಕಾಳಿಮರಸನನ್ನು ಕಂಡಿದ್ದರು. ಅದು ಬಳ್ಳಿಗಾವಿಯ ಸಮೀಪದ ಒಂದು ಹಳ್ಳಿಗೆ ಬರುವ ವೇಳೆಗೆ ಕತ್ತಲಾಗಿತ್ತು. ಒಂದು ಗುಡ್ಡದ ಪಕ್ಕದಲ್ಲಿತ್ತು ಆ ಹಳ್ಳಿ. ಆ ಹಳ್ಳಿಯ ಹೊರಗೆ ಗುಡ್ಡದ ಪಾದದಲ್ಲಿ ಒಂದು ಚಿಕ್ಕ ದೇವಾಲಯ. ಅಲ್ಲಿಂದ ಗುಡ್ಡದ ಮೇಲಕ್ಕೆ ಹೋಗಲು ಮೆಟ್ಟಿಲುಗಳು ಇದ್ದವು. ಆ ರಾತ್ರಿಯನ್ನು ಆ ದೇವಾಲಯದಲ್ಲಿ ಕಳೆಯಲು ನಿರ್ಧರಿಸಿದರು ಗುರುಗಳು. ಪೂಜೆಗೆ ಬಂದ ಅರ್ಚಕನಿಂದ ಪ್ರಸಾದವು ಲಭಿಸಿತು. ದೇವಾಲಯದ ಮುಂದಿನ ಜಗಲಿಯ ಮೇಲೆ ಧ್ಯಾನಸ್ಥರಾಗಿ ಕುಳಿತಿದ್ದರು. ಆಗ ಅಲ್ಲಿಗೆ ಬಂದ ಕಾಳಿಮರಸನನ್ನು ಅವರು ಮೊದಲ ಬಾರಿಗೆ ಕಂಡದ್ದು. ಆ ಕತ್ತಲಲ್ಲಿ ಇವರನ್ನ ಕಂಡು ಜೈ ಮಹಾದೇವ ಜೈ ಮಹಾಕಾಳಿ ಎನ್ನುತ್ತಾ ಆತ ಇವರ ಬಳಿಗೆ ಬಂದ. ದೀರ್ಘವಾದ ದೇಹಕ್ಕೆ ಒಪ್ಪವಿಟ್ಟಂತೆ ಕಾಣುವಂತಹ ಕೇಶರಾಶಿ ಕಿವಿಯಿಂದ ಕೆಳಗಿಳಿದು ಕತ್ತಿನವರೆಗೂ ಹರಡಿತ್ತು. ನಸುಗಪ್ಪು ಬಣ್ಣದ ಅಗಲವಾದ ಹಣೆಯ ಮೇಲೆ ದಟ್ಟವಾದ ವಿಭೂತಿ. ಒಂದು ಕೈಯಲ್ಲಿ ಕಮಂಡಲು ಯೋಗದಂಡ, ಇನ್ನೊಂದರಲ್ಲಿ ಥಳಥಳನೆ ಹೊಳೆಯುತ್ತಿರುವಂತಹ ತ್ರಿಶೂಲ, ಎರಡು ಮುಂಗೈಗಳಲ್ಲಿ ಕಟ್ಟಿದಂತಹ ರುದ್ರಾಕ್ಷಿಯ ಕಂಕಣ, ಮೇಲೆ ಹೊದದ ರಕ್ತ ವರ್ಣದ ಹೊದಿಕೆ ನೆಲದವರೆಗೂ ಕೂಡ ಇಳಿದು ಬಿದ್ದಿತ್ತು. ನಕ್ಷತ್ರಗಳ ಮಬ್ಬು ಬೆಳಕಿನ ಜೊತೆಗೆ ಗುಡಿಯ ನಂದಾದೀಪ ಮಂದ ಬೆಳಕು ಕೂಡ ಸೇರಿ ಅವನ ಆಕೃತಿಯನ್ನು ಕಡೆದು ತೋರಿಸಿತು. ಆತ ಬಳಿಗೆ ಬಂದು ಇವರನ್ನೇ ದಿಟ್ಟಿಸಿ ನೋಡುತ್ತಾ ಕೇಳಿದ, ಯಾರೋ ನೀವು? ದನಿ ಗಡುಸಾಗಿತ್ತು. ಅವನ ಪ್ರಶ್ನೆಗೆ ಉತ್ತರ ಕೊಡದೆ ಗುರುಗಳು ತಾವು ಕುಳಿತಲ್ಲಿಂದ ಸ್ವಲ್ಪ ಹಿಂದಕ್ಕೆ ಜರುಗಿ, ಬಾ ಇಲ್ಲಿ ಕುಳಿತುಕೋ. ಇದು ನನ್ನ ಸ್ಥಳ, ನನಗೆ ಇಲ್ಲಿ ಉಪಚಾರ ಬೇಕಿಲ್ಲ. ನೀವಾರು? ಯಾವುದು ನಿನ್ನ ಸ್ಥಳ? ಶಾಂತವಾಗಿ ಪ್ರಶ್ನಿಸಿದರು. ಗುಡ್ಡದ ಮೇಲೆ ಹೋಗುವ ಮೆಟ್ಟಿಲುಗಳನ್ನು ತೋರಿಸಿ ಆತ, ಅಲ್ಲಿ ಮೇಲಿದೆ. ಅಲ್ಲಿಗೆ ನಾನೂ ಬರಬಹುದೇ? ಈ ಪ್ರಶ್ನೆಯಿಂದ ಆತ ಚಕಿತನಾದ. ಕ್ಷಣಕಾಲ ಅವರನ್ನೇ ದಿಟ್ಟಿಸಿದ. ನಾನು ಅಲ್ಲಿಗೆ ಬರಬಹುದೇ? ಈ ಪ್ರಶ್ನೆಯಿಂದ ಆತ ಚಕಿತನಾದ. ಕ್ಷಣಕಾಲ ಅವರನ್ನೇ ದಿಟ್ಟಿಸಿದ. ಏಕೆ? ಅನುಮಾನವೇ? ಹೆದರಿಕೆಯೇ? ನಗುತ್ತಾ ಕೇಳಿದರು ಗುರುಗಳು. ಹೆದರಿಕೆಯೇ? ನನಗ? ಎಂದು ಗಹಗಹಿಸಿ ನಗುತ್ತಾ, ನಿಮಗಾಗಿ ಹೆದರಿಕೆ? ನೀವು ಎದೆ ಒಡೆದೀರೆಂಬ ಭಯ ನನಗೆ. ಧೈರ್ಯವಿದ್ರೆ ಬನ್ರಿ ಹೋಗೋಣ ಎಂದು ಗುಡ್ಡದ ಮೆಟ್ಟಿಲುಗಳನ್ನು ಏರತೊಡಗಿದ. ಸಂಗಮೇಶ್ವರರು ಮೌನವಾಗಿ ಹಿಂಬಾಲಿಸಿದರು.
ಉಗ್ರ ಉಪಾಸನೆಯ ವಿಧಿಯನ್ನು ಮೊದಲೇ ಊಹಿಸಿದ ಅವರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡಿತು ಅಲ್ಲಿನ ದೃಶ್ಯ. ಒಂದು ಕಡೆಯಲ್ಲಿ ಮಹಾಕಾಳಿ, ಇನ್ನೊಂದು ಕಡೆಯಲ್ಲಿ ಭೈರವನ ಭಯಂಕರ ರೂಪ. ಬಲಿಯಾದ ಪ್ರಾಣಿಗಳ ಅವಶೇಷಗಳು. ವಾಮ ಮಾರ್ಗದ ಎಲ್ಲ ಮುಖಗಳನ್ನು ಕಂಡರು. ಕ್ಷುದ್ರ ಸಿದ್ಧಿಗಳಿಗಾಗಿ ಅವನ ಶಕ್ತಿಯೆಲ್ಲ ವ್ಯರ್ಥವಾಗಿ ವ್ಯಯವಾಗುತ್ತಿರುವುದನ್ನು ಕಂಡು ಅವರಿಗೆ ಮರುಕವಾಯಿತು. ಅವನನ್ನು ಸಾತ್ವಿಕ ಉಪಾಸನೆಯತ್ತ ತಿರುಗಿಸಲು ನಿರ್ಧರಿಸಿದರು. ಇವರ ಮಾತುಗಳು ಆತನ ಮೇಲೆ ಮೊದಮೊದಲು ಯಾವ ಪರಿಣಾಮವನ್ನು ಬೀರಲಿಲ್ಲ. ಅದು ಅಂಜುಬುರ್ಕರು ಹೇಳುವ ಮಾತು ಎಂದು ಗಹಗಹಿಸಿದ. ಶಿವ ರುಂಡಮಾಲಾಧಾರನು ಅಲ್ಲವೇ? ನರಕಪಾಲದಲ್ಲಿ ತಿರಿದುಣ್ಣಲಿಲ್ಲವೇ? ಎಂದು ಮುಂತಾಗಿ ಸವಾಲನ್ನು ಹಾಕಿದ. ರುದ್ರನ ಉಗ್ರ ರೂಪದ ಹಿಂದಿರುವಂತಹ ಅಂತರಾರ್ಥವನ್ನು ತಿಳಿಸಿ ಹೇಳಲು ಈಶಾನ್ಯ ಗುರುಗಳು ಪ್ರಯತ್ನಿಸಿದರು. ಸುಲಭವಾಗಿ ಆತ ಒಪ್ಪಿಕೊಳ್ಳಲಿಲ್ಲ. ಆದರೂ ಇವರ ಸಾತ್ವಿಕ ತೇಜಸ್ಸಿನ ಪ್ರಭಾವ ಆತನ ಮೇಲೆ ಆಗದೆ ಹೋಗಲಿಲ್ಲ. ಕೊನೆಯಲ್ಲಿ ಸಂಗಮೇಶ್ವರ ಗುರುಗಳು ಹೇಳಿದರು, ಹೋಗಲಿ, ನಮ್ಮ ಮಾತುಗಳನ್ನು ನೀವು ಒಪ್ಪಬೇಡಿ. ಆದರೆ ನಮ್ಮದು ಉಪಾಸನೆಯ ಒಂದು ಕಾರ್ಯಕ್ಷೇತ್ರವಿದೆ. ಇಲ್ಲಿಗೆ ಬಹಳ ದೂರ. ಕೂಡಲ ಸಂಗಮ ಎಂದು ನೀವು ಕೇಳಿರಬಹುದು. ನಿಮ್ಮ ಆರಾಧ್ಯ ದೈವ ಶಿವನೇ ಅಲ್ಲಿಯೂ ಕೂಡ ಕ್ಷೇತ್ರಾಧಿಪತಿ. ನಮ್ಮೊಡನೆ ಬನ್ನಿ. ನೀವು ನಮ್ಮ ಮಾರ್ಗವನ್ನು ಒಪ್ಪದಿದ್ದರೂ ಚಿಂತೆ ಇಲ್ಲ. ಅಲ್ಲಿ ಕೆಲವು ದಿನಗಳಿದ್ದು ಹಿಂದಿರುಗಬಹುದು. ಅವರ ಆ ಆಹ್ವಾನ ಆತನಿಗೆ ಹಿಡಿಸಿತು. ಅದನ್ನು ಅಂಗೀಕರಿಸಿ ಅವರೊಡನೆ ಸಂಗಮಕ್ಕೆ ಬಂದ. ಸಂಗಮೇಶ್ವರರ ಒಡನಾಟ ಮತ್ತು ಸಂಗಮ ಕ್ಷೇತ್ರದ ಕಾರ್ಯ ಮಹಿಮೆಗಳು ಆತನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದವು. ಕಾವಾಳಿಗ ಕಲಿಯ ರಸ ಎಂದು ಪ್ರಸಿದ್ಧನಾಗಿದ್ದ ಆ ಕಪಾಲಿಕನಲ್ಲಿ ಅವು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಉಂಟು ಮಾಡಿದವು. ಆತ ಕಾಳಿಮರಸನಾಗಿ ಸಂಗಮದಲ್ಲಿಯೇ ನೆಲೆಸಿದ. ಈಶಾನ್ಯ ಗುರುಗಳಿಗೆ ಪ್ರಮುಖ ಸಹಾಯಕನಾಗಿ ಪರಿಣಮಿಸಿದ. ಅವರ ಅಪ್ಪಣೆ ಪಡೆದು ಆಗಾಗ ಸಂಚಾರವನ್ನು ಕೈಗೊಳ್ಳುತ್ತಿದ್ದ. ಸಾಧ್ಯವಾದ ಕಡೆಗಳಲ್ಲೆಲ್ಲ ವಾಮಪಂಥಿಗಳನ್ನು, ಉಗ್ರೋಪಾಸಕರನ್ನು ಪರಿವರ್ತಿಸುವ ಹೊಣೆಯನ್ನು ಕೂಡ ಗುರುಗಳು ಆತನಿಗೆ ವಹಿಸಿದ್ದರು. ಅವರ ಎಲ್ಲ ರಹಸ್ಯವನ್ನು ಬಲ್ಲವನಾಗಿದ್ದಂತಹ ಕಾಳಿಮರಸ ಅದನ್ನು ಸಮರ್ಥವಾಗಿ ನಿರ್ವಹಿಸುತ್ತಿದ್ದ. ಆ ಕಾರ್ಯಕ್ಕಾಗಿಯೇ ತರ್ದವಾಡಿಯ ಕಡೆಗೆ ಹೋಗಿ ನಿನ್ನೆ ರಾತ್ರಿಯಷ್ಟೇ ಹಿಂತಿರುಗಿದ್ದ. ಮುಂಜಾನೆ ಗುರುಗಳನ್ನು ನೋಡಿದರಾಯಿತೆಂದು ರಾತ್ರಿ ಅವರ ಬಳಿಗೆ ಹೋಗಿರಲಿಲ್ಲ. ಅವನತ್ತ ತಿರುಗಿ ಈಶಾನ್ಯ ಗುರುಗಳು, ಏನು ಕಾಳಿಮರಸರೇ, ಹೇಗಿತ್ತು ಪ್ರವಾಸ? ಚೆನ್ನಾಗಿತ್ತು ಗುರುಗಳೇ. ಇಬ್ಬರೂ ಕಪಾಲಿಕರನ್ನು ಪರಿವರ್ತಿಸಿದ್ದೇನೆ. ಇನ್ನೂ ಕೆಲವರ ಮೇಲೆ ನನ್ನ ಮಾತುಗಳು ಪರಿಣಾಮ ಬೀರಿವೆ. ಆದರೆ ಸಂಸ್ಕಾರ ಅಷ್ಟು ಸುಲಭವಾಗಿ ಹೋಗುವಂತಹುದಲ್ಲ. ಇರಲಿ ಇರಲಿ, ಪರಿವರ್ತನೆ ಯಾವಾಗಲೂ ನಿಧಾನವಾಗಿ ಆಗಬೇಕಾದಂಥ ಕೆಲಸ. ಅಭಿಪ್ರಾಯಗಳು ನಾವು ಬಿತ್ತಿದರೆ ಸಾಕು. ಎಂದಾದರೊಂದು ದಿನ ಅವು ಫಲವನ್ನು ಕೊಡುತ್ತವೆ. ಯಾರೋ ಒಬ್ಬ ಮಹಾತ್ಮ ಬಂದು ಅವುಗಳನ್ನು ಕೈಗೆತ್ತಿಕೊಳ್ಳುತ್ತಾನೆ ಎಂದು ಸೋಮಗುರುವಿನತ್ತ ತಿರುಗಿ, ಸೋಮಗುರುಗಳೇ, ಇಂದು ನನ್ನ ಪ್ರವಚನ ಬೆಳಗ್ಗೆ ಇದೆಯಲ್ಲವೇ? ನಿತ್ಯವೂ ಈಶಾನ್ಯ ಗುರುಗಳು ವೇದಾಂತ ಆಗಮಾದಿಗಳ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರವಚನವನ್ನು ಇಯ್ಯುತ್ತಿದ್ದರು. ಹೌದು ಗುರುಗಳೇ, ನಿನ್ನೆ ಹಾಗೆ ಹೇಳಿದ್ದೀರಿ, ಸೋಮಗುರು ಹೇಳಿದ. ಅದು ಮುಗಿದೊಡನೆ ಇಂದು ಒಂದು ಪ್ರಯಾಣವನ್ನು ಕೈಗೊಳ್ಳುವ ಉದ್ದೇಶವಿದೆ. ನನ್ನ ಜೊತೆ ಶಿವಗುರು ಬಂದರೂ ಸಾಕು. ಅನುಕೂಲವಾದರೆ ನೀವು ಬಂದರೂ ಆಗಬಹುದು. ತಮ್ಮ ಅಪ್ಪಣೆಯಾದರೆ ನಾನೇ ಬರುತ್ತೇನೆ ಎಂದು ಸೋಮಗುರು ಹೇಳಿದ. ಶರಣರೇ, ಇಂದಿನ ಅಧ್ಯಾಯದಲ್ಲಿ ನಾವು ಕಾಳಿಮರಸರು ಯಾರು, ಕಾಳಿಮರಸರು ಕೂಡಲ ಸಂಗಮಕ್ಕೆ ಹೇಗೆ ಬಂದರು, ಗುರುಗಳು ಈಶಾನ್ಯ ಗುರುಗಳು ಅವರನ್ನು ಹೇಗೆ ಭೇಟಿ ಮಾಡಿದರು ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಇದರ ಮುಂದುವರೆದ ಭಾಗವನ್ನು
ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.